ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ SSLC ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಅಂದ್ರೆ ನೀವು ಯಾವುದೇ ತರಹದ ಸ್ಕೂಲಿಗೆ ಹೋಗ್ಲಿಲ್ದವರು ನೀವೇನಾದ್ರೂ SSLC ಎಕ್ಸಾಮ್ ಬರೆಯಲು ಇಚ್ಛಿಸಿದ್ರೆ ನೀವು SSLC ಎಕ್ಸಾಮ್ ನ ಹೇಗೆ ಆನ್ಲೈನ್ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದ್ರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವೆಬ್ಸೈಟ್ ಲಿಂಕ್ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಇದ್ರು ಅಥವಾ ರಿಪೀಟರ್ಸ್ ಇದ್ರು ಹೇಗೆ SSLC ಎಕ್ಸಾಮಿಗೆ ಆನ್ಲೈನ್ ಅಪ್ಲೈ ಮಾಡೋದಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ಇಲ್ಲಿ ವೆಬ್ಸೈಟಿಗೆ ಬಂದ್ರೆ ಈ ತರ ತೋರಿಸ್ತಾ ಹೋಗುತ್ತೆ. ಇಲ್ಲಿ SSLC ಪೋರ್ಟಲ್ ಅಂತ ಇದೆ. ಇಲ್ಲಿ PF ಅಂಡ್ ರಿಪೀಟರ್ ರಿಜಿಸ್ಟ್ರೇಷನ್ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ತರ ಬರ್ತಾ ಹೋಗುತ್ತೆ. ಇಲ್ಲಿ PF ಅಂತಂದ್ರೆ ಪ್ರೈವೇಟ್ ಫ್ರೆಶ್ ಕ್ಯಾಂಡಿಡೇಟ್ಸ್ ಅಂದ್ರೆ ಒಂದು ಸಲನು ನೀವು SSLC ಎಕ್ಸಾಮ್ ನ ಬರ್ದಿಲ್ದವ್ರು ಅಂತವ್ರು ಯಾವುದೇ ಸ್ಕೂಲಿಗೆ ಹೋಗ್ಲಿಲ್ದವರು SSLC ಎಕ್ಸಾಮ್ ನ ಅಪ್ಲೈ ಮಾಡೋದು ಅಂತಂದು. ಇಲ್ಲಿ ರೆಗ್ಯುಲರ್ ರಿಪೀಟರ್ ಅಂತಂದ್ರೆ ನೀವು ಪ್ರೈವೇಟ್ ಆಗೋ ಅಥವಾ ನೀವು SSLC ಎಕ್ಸಾಮ್ ನ ಫೇಲ್ ಆಗಿದ್ರೆ ಅವರು ರೆಗ್ಯುಲರ್ ರಿಪೀಟರ್ ಆಗ್ತಾ ಹೋಗ್ತಾರೆ. ಇಲ್ಲಿ ಪ್ರೈವೇಟ್ ರಿಪೀಟರ್ ಕ್ಯಾಂಡಿಡೇಟ್ ಅಂತಂದ್ರೆ ನಾನು ಹೇಳ್ದಂಗೆ ಈ ಪ್ರೈವೇಟ್ ಎಕ್ಸಾಮ್ ನ ಅಪ್ಲೈ ಮಾಡಿರ್ತಾರೆ, ಏನೋ ಒಂದು ಕಾರಣದಿಂದ ಫೇಲ್ ಆಗಿರ್ತಾರೆ, ಅಂತವ್ರು ಹೇಗೆ ಆನ್ಲೈನ್ ಅಪ್ಲೈ ಮಾಡೋದು ಅಂತ ಇಲ್ಲಿ ಹೇಳ್ತಾ ಹೋಗ್ತೇನೆ. ಇಲ್ಲಿ ನೀವು ಯಾವುದೇ ಕ್ಯಾಂಡಿಡೇಟ್ ಆಗಿರ್ಲಿ, ಪ್ರೈವೇಟ್ ಆಗಿರ್ಲಿ, ರಿಪೀಟರ್ ಆಗಿರ್ಲಿ, ಪ್ರೈವೇಟ್ ಫ್ರೆಶ್ ಕ್ಯಾಂಡಿಡೇಟ್ ಆದ್ರೂ ಆಗಿರ್ಲಿ, ರಿಪೀಟರ್ ಕ್ಯಾಂಡಿಡೇಟ್ ಆಗಿದ್ರಿ, ರೆಗ್ಯುಲರ್ ಆದ್ರೂ ಆಗಿರ್ಲಿ, ಪ್ರೈವೇಟ್ ಆದ್ರೂ ಆಗಿರ್ಲಿ. ರೆಗ್ಯುಲರ್ ಅಂತಂದ್ರೆ ನೀವು ಡೈರೆಕ್ಟ್ ಸ್ಕೂಲಿಗೆಲ್ಲ ಹೋಗಿರ್ತೀರಾ, ಅಂತವ್ರು ಏನಾದ್ರೂ ಎಕ್ಸಾಮ್ ಫೇಲ್ ಆದ್ರೆ ಅವರು ಹೇಗೆ ಆನ್ಲೈನ್ SSLC ಎಕ್ಸಾಮ್ ನ ಅಪ್ಲೈ ಮಾಡೋದು ಅಂತ ನಾನು ಅದನ್ನು ಹೇಳ್ಕೊಡ್ತಿರ್ತೀನಿ. ಇಲ್ಲಿ ಪ್ರೈವೇಟ್ ಆಗಿರ್ಲಿ, ನೀವು ರಿಪೀಟ್ ಆಗಿರ್ಲಿ, ಇಲ್ಲಿ ರಿಜಿಸ್ಟರ್ ಅಂತ ಕೊಡ್ಬೇಕಾಗತ್ತೆ. ರಿಜಿಸ್ಟರ್ ಅಂತ ಕೊಟ್ಟಾಗ ಇಲ್ಲಿ ನೋಡ್ರಿ, ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದಾವೆ. ನಾನು ಎಲ್ಲಾ ಟರ್ಮ್ಸ್ ಗಳನ್ನ ಓದ್ಕೊಂಡಿದ್ದೇನೆ ಅಸೆಸ್ಮೆಂಟ್ ಬೋರ್ಡ್ ಇಂದ. ನಾನು ಎಲ್ಲಾ ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿ ರಿಜಿಸ್ಟರ್ ಮಾಡ್ತಾ ಇದ್ದೇನೆ. ನಾನು ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿ ರಿಜಿಸ್ಟರ್ ಮಾಡ್ತಿದ್ದೀನಿ ಅಂತಂದ್ರೆ ನನಗೆ 15 ವರ್ಷ ಏಜ್ ಆಗಿದೆ. ಮತ್ತೆ ನಾನು ಎಲ್ಲಾ ರಿಲೆವೆಂಟ್ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಗಳು ಕೆಲವೊಂದು ಡಾಕ್ಯುಮೆಂಟ್ಸ್ ನ, ಜೆನ್ಯೂನ್ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅದು ಯಾವ್ದಂತ ನಾನು ಅಪ್ಲೈ ಮಾಡ್ಬೇಕಾದ್ರೆ ಹೇಳ್ತಾ ಹೋಗ್ತೇನೆ. ನಾನು ಯಾವುದೇ ತರ ತಪ್ಪು ಮಾಹಿತಿನ ಕೊಟ್ಟಿರೋದಿಲ್ಲ. ಮತ್ತೆ ನಾನು ಎಷ್ಟು ಫ್ರೀ ಪೇಮೆಂಟ್ ಮಾಡಬೇಕೋ ಅದನ್ನ ಪೇಮೆಂಟ್ ಮಾಡ್ತೇನೆ. ನಾನು ಯಾವುದೇ ತರ ಸ್ಪೆಷಲಿ ಏಬಲ್ಡ್ ಸ್ಟೂಡೆಂಟ್ ಆಗಿದ್ರೆ ನಾನು ಅದನ್ನ ಫೀ ಪೇಮೆಂಟ್ ಮಾಡ್ತೇನೆ. ನಾನು ಎಲ್ಲಾ ತರದ ಡಾಕ್ಯುಮೆಂಟ್ಸ್, ರೆಸಿಡೆನ್ಸ್ ಪ್ರೂಫ್ ನೆಲ್ಲ ಜೆನ್ಯೂನ್ ಆಗಿರುತ್ತೆ ಅಂತಂದು ಇವೆಲ್ಲ ಓದ್ಕೊಂಡು ಇಲ್ಲಿ ಐ ಅಕ್ಸೆಪ್ಟ್ ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ ಯೂಸರ್ ನೇಮ್ ನ ಏನಿಲ್ಲ, ಯೂಸರ್ ನೇಮ್ ಜಸ್ಟ್ ನಿಮ್ ಮೊಬೈಲ್ ನಂಬರ್ ಹಾಕ್ಬೇಕತ್ತೆ. ಯಾವ್ದೋ ಒಂದು ಮೊಬೈಲ್ ನಂಬರ್ ನ, ನಿಮ್ದು ಯಾವ್ದು ಮೊಬೈಲ್ ನಂಬರ್ ಇದೆ ಅದನ್ನ ಹಾಕ್ಬೇಕತ್ತೆ. ಪ್ರೈವೇಟ್ ಫ್ರೆಶರ್ ಕ್ಯಾಂಡಿಡೇಟ್ ಹೇಳ್ದಂಗೆ, ನಾನು ಪ್ರೈವೇಟ್ ಅಂತಂದ್ರೆ ಒಂದು ಸಲನು ನೀವು ಎಕ್ಸಾಮ್ ನ ಬರ್ದಿರೋದಿಲ್ಲ ಅಂತವ್ರು, ಕಾಲೇಜಿಗೆ ಹೋಗಿ ಸ್ಕೂಲಿಗೂ ಹೋಗಿರೋದಿಲ್ಲ ಅಂತವ್ರು ಅಪ್ಲೈ ಮಾಡೋದು ಹೇಳ್ತಿರೋದು. ರಿಪೀಟರ್ ಅಂತಂದ್ರೆ ನೀವು ರೆಗ್ಯುಲರ್ ಅಂತಂದ್ರೆ ಸ್ಕೂಲಿಗೆ ಹೋಗಿರ್ತಾರೆ, ಫೇಲ್ ಆಗಿರ್ತಾರೆ, ಅಂತವ್ರು ರೆಗ್ಯುಲರ್ ರಿಪೀಟ್ ಕ್ಯಾಂಡಿಡೇಟ್ ಬರ್ತಾರೆ. ಪ್ರೈವೇಟ್ ಅಂತಂದ್ರೆ ನೀವು ಪ್ರೈವೇಟ್ ಆಗಿ ನಾನು ಈಗ ಅಪ್ಲೈ ಮಾಡಿದ್ರೆ ಆತರ ಅಪ್ಲೈ ಮಾಡಿರ್ತಾರೆ, ಫೇಲ್ ಆಗಿರ್ತೀರ, ಅಂತವ್ರು ರಿಪೀಟರ್ ಕ್ಯಾಂಡಿಡೇಟ್ ಅಂತ. ಪ್ರೈವೇಟ್ ರಿಪೀಟರ್ ಕ್ಯಾಂಡಿಡೇಟ್ ಅಂತವ. ಇಲ್ಲಿ ಪ್ರೈವೇಟ್ ಅಂತ ಬಂದ್ರೆ ಇಲ್ಲಿ ರಿಪೀಟರ್ ಕ್ಯಾಂಡಿಡೇಟ್ ಇದೆ, ಇಲ್ಲಿ ರಿಜಿಸ್ಟ್ರೇಷನ್ ಬಂದಿರುತ್ತೆ ಅವರಿಗೆ, ಅದನ್ನ ಎಂಟ್ರಿ ಮಾಡ್ಬೇಕಾಗತ್ತೆ. ಮತ್ತು ಪಾಸ್ವರ್ಡ್, ಒಂದು ಅಲ್ಫಾ ನ್ಯೂಮರಿಕ್ ಪಾಸ್ವರ್ಡ್ ನ ಸೆಟ್ ಮಾಡ್ಬೇಕಾಗತ್ತೆ. ಮತ್ತೊಂದ್ಸತಿ ಅಲ್ಫಾ ನ್ಯೂಮರಿಕ್ ಪಾಸ್ವರ್ಡ್ ನ ಇಲ್ಲಿ ಗೆಟ್ OTP ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ, ಪ್ರೈವೇಟ್ ಫ್ರೆಶರ್ ಕ್ಯಾಂಡಿಡೇಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ನೀವು ಯಾವುದೇ ತರದ ಪಾಸ್ವರ್ಡ್ ನ, ಯಾವುದೇ ತರದ ರಿಜಿಸ್ಟ್ರೇಷನ್ ನಂಬರ್ ನ ಹಾಕೋಂಗಿಲ್ಲ. ಇಲ್ಲಿ ಪಾಸ್ವರ್ಡ್ ಹಾಕ್ಬೇಕತ್ತೆ. ಇಲ್ಲಿ ಮತ್ತೊಂದ್ಸತಿ ಕನ್ಫರ್ಮ್ ಪಾಸ್ವರ್ಡ್ ಅಂತ ಹಾಕಿ ಇಲ್ಲಿ ಗೆಟ್ OTP ಅಂತ ಕೊಡ್ಬೇಕು. OTP ಬಂದಿರತಕ್ಕಂತ OTP ನ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಮತ್ತೇನಂತಂದ್ರೆ ಇಲ್ಲಿ ಅವರಿಗೆ ಏನಂತಂದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿದಾಗ ಇಲ್ಲಿ ಅವರ ನಂಬರ್ ಹಾಕ್ಬೇಕತ್ತೆ. ಗೆಟ್ OTP ಅಂತ ಕೊಟ್ಟು OTP ಬರುತ್ತೆ. ಆ OTP ನ ಹಾಕಿದ ತಕ್ಷಣ ಏನಿಲ್ಲ, ಲಾಗಿನ್ ಆಗ್ತಾ ಹೋಗ್ತೀರಾ. ನೀವು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಅಪ್ಲೋಡ್ ಮಾಡೋದಕ್ಕೆ ಅಂತಂದು ಕೊಟ್ಟಿದ್ದಾರೆ. ಡೇಟ್ ಆಫ್ ಬರ್ತ್ ಪ್ರೂಫ್ ಬೇಕಾಗುತ್ತೆ. TC ಇದ್ರೆ ಬಹಳ ಒಳ್ಳೇದು. ಇಲ್ಲಿ ಬರ್ತ್ ರಿಜಿಸ್ಟರ್ ಸರ್ಟಿಫಿಕೇಟ್ ಇದ್ರೆ ನಡೀತೆ. ಅಫಿಡೇಟ್ ಬೇಕಾಗುತ್ತೆ ಮ್ಯಾಜಿಸ್ಟ್ರೇಟ್ ಇಂದ. ಇಲ್ಲ ಅಂತಂದ್ರೆ ಇಲ್ಲಿ TC ಒಂದಿದ್ರೆ ಬಹಳ ಒಳ್ಳೇದು. ಇಲ್ಲಿ ಪ್ರೂಫ್ ಆಫ್ ರೆಸಿಡೆನ್ಸಿಗೆ ಬಂದ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡು ಅಥವಾ ವೋಟರ್ ID ಅಥವಾ ರೇಷನ್ ಕಾರ್ಡ್ ಬೇಕಾಗುತ್ತೆ. ಫೋಟೋಗ್ರಾಫ್ ಒಂದು ಬೇಕಾಗುತ್ತೆ, ನಿಮ್ಮ ಸಿಗ್ನೇಚರ್. ಅದನ್ನ ಬಂದ್ಬಿಟ್ಟು 20 KB ಇಂಟು 80 KB ಒಳಗಡೆ ಇರ್ಬೇಕು. JPG ಫಾರ್ಮೆಟ್ ಅಲ್ಲಿ ಸಿಗ್ನೇಚರ್ ಇರ್ಬೇಕಾಗತ್ತೆ. ಅದು 20 KB ಟು 50 KB ಒಳಗಡೆ ಬೇಕಾಗತ್ತೆ. ಇಲ್ಲಿ ನಿಮ್ಗೆ ಫೀ ಎಕ್ಸಂಪ್ಷನ್ ಬೇಕು ಅಂತಂದ್ರೆ SC/ST ಕ್ಯಾಂಡಿಡೇಟ್ಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಕ್ಯಾಶ್ ಟು ಇನ್ಕಮ್ ಸರ್ಟಿಫಿಕೇಟ್. ಅದೇ ತರ ಕ್ಯಾಟಗರಿ 1, ಕ್ಯಾಟಗರಿ 2A, 3A, 3B ಇದ್ರೆ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಅಂಡ್ ಇನ್ಕಮ್ ಎರಡು ಎರಡು ಒಂದೇ ಆಗಿರುತ್ತೆ. ಜನರಲ್ ಕ್ಯಾಂಡಿಡೇಟ್ಸ್ ಗೆ ಯಾವುದೇ ತರ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾ. ನಿಮ್ಗೆ ಫೀ ನಲ್ಲಿ ಎಕ್ಸಂಪ್ಷನ್ ಬೇಕಂದ್ರೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಮಸ್ಟ್ ಅಂಡ್ ಶುಡ್ ಬೇಕಾಗುತ್ತೆ. ಅದೇ ತರ ಡಿಫ್ರೆಂಟ್ ಲೇಬಲ್ UDID ಕಾರ್ಡ್, UDID ನಂಬರ್ ಬೇಕಾಗುತ್ತೆ. ಇಲ್ಲಿ ಏನಂತಂದ್ರೆ ನೆಕ್ಸ್ಟ್ ನಾನು ಏನ್ ಮಾಡ್ತಾ ಹೋಗ್ತೇನೆ,
ಇಲ್ಲಿ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡ್ತೇನೆ. ಅಪ್ಲಿಕೇಶನ್ ಬಂದ್ಬಿಟ್ಟು ಇಲ್ಲಿ ಕ್ಯಾಂಡಿಡೇಟ್ಸ್ ನೇಮ್ ನ ತುಂಬಬೇಕಾಗತ್ತೆ, ಫಾದರ್ಸ್ ನೇಮ್ ನ, ಮದರ್ಸ್ ನೇಮ್ ನ, ಡೇಟ್ ಆಫ್ ಬರ್ತ್ ನ, ಬಾಯ್ ಅಥವಾ ಗರ್ಲ್, ಕ್ಯಾಟಗರಿ ಯಾವುದು, ಮೀಡಿಯಂ ಯಾವುದು, ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬರೀತೀರಾ, ಯಾವ ಮೀಡಿಯಂ ಅಲ್ಲಿ ಬರೀತೀರಾ ಅಂತಂದು, ನೀವು ಯಾವ ಮೀಡಿಯಂ ಅಲ್ಲಿ ಬರೆಯೋದಿದ್ರು, ರಿಲಿಜನ್ ಯಾವುದು ಅಂತಂದು ಇಲ್ಲಿ ಅದನ್ನ ಸೆಲೆಕ್ಟ್ ಮಾಡ್ಬೇಕತ್ತೆ. ಆನ್ಯುವಲ್ ಇನ್ಕಮ್ ಎಷ್ಟಿದೆ ಅಂತ ಅದನ್ನ ಇಲ್ಲಿ ಆರ್ ಡಿ ನಂಬರ್ 2 ಸತಿ ನಿಮ್ಗಿದ್ರೆ ನಿಮಗೆ ಏನಂತಂದ್ರೆ ಫೀ ಎಕ್ಸಂಪ್ಷನ್ ಸಿಗ್ತಾಗುತ್ತೆ. ಫಿಸಿಕಲ್ ಕಂಡೀಷನ್ ಬಂದ್ಬಿಟ್ಟು ಇಲ್ಲಿ ಏನಂತ PWD ಕ್ಯಾಂಡಿಡೇಟ್ಸ್ ಇದ್ರೆ ಏನು ಒಂದು ಕಾಯಿಲೆ ಇದೆ ಅಂತ ಅದನ್ನ ಒಂದು ಇಲ್ಲಿ ಫೀ ನೀವು ಎಷ್ಟು ಅಂತಂದು ತೋರಿಸ್ತಾ ಹೋಗುತ್ತೆ. ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ನ ಬೇರೆ ಇಲ್ಲಿ ಅದು ಮೊಬೈಲ್ ನಂಬರ್ ಹಾಕಿದಿರಲ್ಲ ಅದನ್ನ ಇಲ್ಲಿ ನೀವು ಫಿಸಿಕಲ್ ಕಂಡೀಷನ್ ನಾರ್ಮಲ್ ಅಂತ ಹಾಕಿದ್ರೆ ಎಷ್ಟು ಫೀ ತುಂಬಬೇಕು ಅಂತಂದು ಇಲ್ಲಿ ಓಕೆ ಅಂತ ಕೊಡ್ಬೇಕಾಗತ್ತೆ. ನೀವು ಅಷ್ಟನ್ನ ಸೆಲೆಕ್ಟ್ ಮಾಡಿದಾಗ ನಿಮ್ಗೆ ಫಸ್ಟ್ ಲ್ಯಾಂಗ್ವೇಜ್ ಯಾವುದು, ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು, ಥರ್ಡ್ ಲ್ಯಾಂಗ್ವೇಜ್ ಯಾವುದು ಅಂತಂದು ಸೆಲೆಕ್ಟ್ ಮಾಡೋ ಒಂದು ಆಪ್ಷನ್ ಬರುತ್ತೆ. ನೀವು ಯಾವ ಕಾಂಬಿನೇಷನ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಕಾಂಬಿನೇಷನ್ ಫಸ್ಟ್ ಸಬ್ಜೆಕ್ಟ್ ಯಾವುದು, ಸೆಕೆಂಡ್ ಸಬ್ಜೆಕ್ಟ್ ಯಾವುದು, ಥರ್ಡ್ ಸಬ್ಜೆಕ್ಟ್ ಯಾವುದು ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಸೆಲೆಕ್ಟ್ ಆದ ತಕ್ಷಣ ಅಂದ್ರೆ ನೀವು ಯಾವುದೋ ಒಂದು ಸಬ್ಜೆಕ್ಟ್ ನ ಬರಿತೀರಾ ಅಂತಂದು ಸೆಲೆಕ್ಟ್ ಮಾಡಿದಾಗ ಒಂದು ಕ್ಯಾಂಡಿಡೇಟ್ ಫೋಟೋನ ನಾನು ಹೇಳಿದಂಗೆ ಕ್ಯಾಂಡಿಡೇಟ್ ಫೋಟೋ ಮತ್ತೆ ಸಿಗ್ನೇಚರ್ ನ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಸೇವ್ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಪ್ರಿವ್ಯೂ ಕೊಡ್ಬೇಕಾಗತ್ತೆ. ನೀವು ಕೊಟ್ಟಾಗ ನೀವು ಯಾವ ಒಂದು ಜಿಲ್ಲೆಯಲ್ಲಿ ಬರೀತೀರಾ ಎಕ್ಸಾಮ್ ನ ಅಂತಂದು ಸೆಲೆಕ್ಟ್, ತಾಲೂಕು ಯಾವ್ದು ಅಂತಂದು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಡೇಟ್ ಆಫ್ ಬರ್ತ್ ನ ಪ್ರೂಫ್ ನ ಸೆಲೆಕ್ಟ್ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಪ್ರೂಫ್ ಆಫ್ ಅಡ್ರೆಸ್ ನ ಡಿಸೆಬಿಲಿಟಿ ಇದ್ರೆ ಡಿಸೆಬಿಲಿಟಿ ಎಲ್ಲ ಅಪ್ಲೋಡ್ ಮಾಡ್ಬೇಕತ್ತೆ. 100 KB ಒಳಗಡೆ ಇರ್ಬೇಕತ್ತೆ. ಇಲ್ಲಿ ಎಲ್ಲ ನೀವು ಸ್ಕ್ರಾಲ್ ಮಾಡಿ ಏನಂತಂದ್ರೆ ಇಲ್ಲಿ ಎಲ್ಲ ಓದ್ಕೊಂಡಿದೀನಿ ಏನಂತಂದ್ರೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಅಂದ್ರೆ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿದ್ರೆ ಸಬ್ಮಿಟ್ ಆಗ್ತಾ ಹೋಗುತ್ತೆ. ಲಾಸ್ಟ್ಗೆ ಏನಂತಂದ್ರೆ ನೀವು ಪೇಮೆಂಟ್ ಮಾಡಿದ್ರೆ ಇಲ್ಲಿ ನೀವು ಪ್ರೈವೇಟ್ ಕ್ಯಾಂಡಿಡೇಟ್ಸ್ ನಿಮ್ಮ ರಿಜಿಸ್ಟ್ರೇಷನ್ ಪ್ರೊಸೆಸ್ ಏನ್ ಎಕ್ಸಾಮಿಗೆ ಏನ್ ಅಪ್ಲೈ ಮಾಡೋ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಅದೇ ತರ ನೆಕ್ಸ್ಟ್ ಬಂದ್ರೆ ನಾರ್ಮಲ್ ಸ್ಟೂಡೆಂಟ್ ರಿಪೀಟರ್ ಸ್ಟೂಡೆಂಟ್ ನ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀವಿ. ಇಲ್ಲಿ ಈಗ ಏನಂತಂದ್ರೆ ರಿಪೀಟರ್ ಇದ್ರೆ ಅವ್ರು ಹೆಂಗೆ ಅಪ್ಲೈ, ಇಲ್ಲಿ ಮೊಬೈಲ್ ನಂಬರ್ ಹಾಕ್ಬೇಕತ್ತೆ. ರಿಪೀಟರ್ ಕ್ಯಾಂಡಿಡೇಟ್ ಅಂತ ಸೆಲೆಕ್ಟ್ ಮಾಡಿ, ರೆಗ್ಯುಲರ್ ಅಥವಾ ಪ್ರೈವೇಟ್ ಆಗಿರ್ಲಿ ಅಂತ ಅದನ್ನ ಸೆಲೆಕ್ಟ್ ಮಾಡ್ಬೇಕತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅವ್ರದ್ದು ಇರುತ್ತೆ ಮೊದ್ಲೇ, ಅದನ್ನ ಹಾಕ್ಬೇಕಾಗತ್ತೆ. ಮತ್ತೆ ಪಾಸ್ವರ್ಡ್ ನ ಹಾಕ್ಬೇಕಾಗತ್ತೆ. ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಅಂತ ಮತ್ತೊಂದ್ಸತಿ ಟೈಪ್ ಮಾಡಿ ಗೆಟ್ OTP ಅಂತ ಕೊಟ್ರೆ ಇಲ್ಲಿ ಏನಂತಂದ್ರೆ ಇವ್ರು ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ OTP ಬರುತ್ತೆ. OTP ನ ಹಾಕಿದ್ರೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗಿ ತಗೋತ್ತೆ. ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬೇಕತ್ತೆ. ಇಲ್ಲಿ ಗೆಟ್ OTP ಅಂತ ಕೊಡ್ಬೇಕಾಗತ್ತೆ. ಗೆಟ್ OTP ಅಂತ ಕೊಟ್ಟಾಗ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTP ಹಾಕಿದ್ರೆ ಲಾಗಿನ್ ಆಗ್ತಾ ಹೋಗ್ತೀರಾ. ಇಲ್ಲಿ ಲಾಗಿನ್ ಆದಾಗ ಏನಿಲ್ಲ, ನಿಮ್ಮ ರಿಜಿಸ್ಟರ್ ನಂಬರ್ ನ ಹಾಕಿದ ತಕ್ಷಣ ಕ್ಯಾಂಡಿಡೇಟ್ಸ್ ನೇಮ್, ಫಾದರ್ಸ್ ನೇಮ್, ಮದರ್ಸ್ ನೇಮ್, ಮೀಡಿಯಂ ಯಾವುದು, ಫಿಸಿಕಲ್ ಕಂಡೀಷನ್ ನಾವು ಸೆಲೆಕ್ಟ್ ಮಾಡಿರ್ತೀವಿ, ಹಂಗಾಗಿ ನಾರ್ಮಲ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ರಿ. ಅವೆಲ್ಲ ರಿಪೀಟರ್ ಇದ್ರೆ ಏನಿಲ್ಲ, ರಿಜಿಸ್ಟ್ರೇಷನ್ ನಂಬರ್ ನ ಹಾಕಿದ್ರೆ ಎಲ್ಲ ಬಂದ್ಬಿಡುತ್ತೆ. ಎಲ್ಲ ಎಕ್ಸಾಮ್ ಯಾವಾಗ ಬರ್ದಿದ್ರಿ, ಯಾವ ಕ್ಯಾಸ್ಟ್ ಎಲ್ಲ ಕ್ಲಿಯರ್ ಆಗಿ ಬಂದ್ಬಿಡುತ್ತೆ. ನೀವು ಯಾವ್ದಾವ್ದು ಎಕ್ಸಾಮ್ ಫೇಲ್ ಆಗಿದೆ ನೋಡ್ರಿ, ಇಂಗ್ಲಿಷ್, ಕನ್ನಡ, ಮ್ಯಾಥಮೆಟಿಕ್ಸ್, ಸೈನ್ಸ್, ಇಲ್ಲಿ ಏನಿಲ್ಲ, ಜಸ್ಟ್ ನೀವು ಯಾವ್ದಾವ್ದು ಎಕ್ಸಾಮ್ ನ ಎಲ್ಲ ಎಕ್ಸಾಮ್ ನ ಬರೀತೀರ ಅಂದ್ರೆ SS ಅಂತ ಸೆಲೆಕ್ಟ್ ಮಾಡ್ಬಿಡೋದು. ಸೆಲೆಕ್ಟ್ ಮಾಡಿದ್ರೆ ಒಂದು ಫೀಲ್ಡ್ ಅಲ್ಲಿ ಏನಂತಂದ್ರೆ ಕ್ಯಾಂಡಿಡೇಟ್ ಫೋಟೋನ, ಕ್ಯಾಂಡಿಡೇಟ್ ಸಿಗ್ನೇಚರ್ ನ ಅಪ್ಲೋಡ್ ಮಾಡೋದು, ಸೇವ್ ಡೀಟೇಲ್ಸ್ ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ ಏನಿಲ್ಲ, ನೆಕ್ಸ್ಟ್ ಒಂದು ಸ್ಟೆಪ್ ಅಲ್ಲಿ ಏನಂದಿಲ್ಲ, ನಿಮ್ಮ ಅಪ್ಲಿಕೇಶನ್ ನಂಬರ್ ನ ಹಾಕಿ ಜಸ್ಟ್ ನೀವು ಆನ್ಲೈನ್ ಪೇಮೆಂಟ್ ನ ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡಿದ್ರೆ ಇಲ್ಲಿ ಏನಂತಂದ್ರೆ ರಿಪೀಟರ್ಸ್ ಎಕ್ಸಾಮ್ ನ ಅಪ್ಲೈ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.